ಆತ್ಮೋದ್ಧಾರ ಆಗಬೇಕಾಗಿತ್ತು ಅಂತಂದ್ರೆ ಸದ್ಗುರುಗಳ ಮಾತುಗಳನ್ನು ಕೇಳಬೇಕು, ಸಜ್ಜನರ ಮಾತುಗಳನ್ನು ಕೇಳಬೇಕು. ಯಾಕೆ ಅವರ ಮಾತುಗಳನ್ನು ಕೇಳಬೇಕು ಅಂತ ಕೇಳಿದ್ರೆ, ಎರಡು ಇದ್ದದ್ದನ್ನು ಒಂದು ಮಾಡ್ತಾರೆ. ಯಾರ್ರೀ? ಮಹಾತ್ಮರು. ಎರಡಿದ್ದದ್ದನ್ನು ಒಂದು ಮಾಡುವುದೇ ಗುರುವಿನ ಉದ್ದೇಶ. ಜೀವ, ದೇವ ಇವು ಎರಡು ವಸ್ತು. ವಿಚಾರ ಮಾಡುವಂಥ ಮೂರು ವಸ್ತು ಅದಾವ ನಮ್ಮಲ್ಲಿ, ವಿಚಾರಕ್ಕೆ ಯೋಗ್ಯವಾದದ್ದು. ಜೀವನ ಬಗ್ಗೆ, ಈಶ್ವರನ ಬಗ್ಗೆ, ಈ ಜಗತ್ತಿನ ಬಗ್ಗೆ. ಇವು ಮೂರರೊಳಗೆ ಒಂದು ವಿಚಾರ ಚಂದ ಮಾಡಿದ್ರೂ ಜನ್ಮ ಕಲ್ಯಾಣ ಆಗ್ತದೆ. ಜೀವ ಬೇರೆ ದೇವ ಬೇರೆ ಅಂತ ನಾವು ಕೂತೀವಿ. ಆದರೆ ಜೀವೋ ಬ್ರಹ್ಮೈವ ನಾಪರಃ. ಜೀವ ಯಾರ ಅಂಶ ಅದಾನ ಅಂತ ಕೇಳಿದ್ರೆ ಪರಮಾತ್ಮನ ಅಂಶನ ಅದಾನ. ಮಗ ಯಾರ ಅಂಶ ಇರ್ತಾನ? ನಿಮ್ಮ ಮಕ್ಕಳು ನಿಮ್ಮ ಅಂಶನ ಇರ್ತಾರ. ಹಂಗೆ ಜೀವ ಪರಮಾತ್ಮನ ಅಂಶ ಅದಾನ. ಆದ್ರೆ ದೇವರು ನಾವು ಹೆಂಗಾಗ್ತೀವಿ, ನಾವು ಏನದೀವಿ ಅಂತ ಕೇಳಿದ್ರೆ ದುಃಖಿಗಳದೀವಿ, ಸಂಸಾರಿಗಳದೀವಿ, ಹಿಂಗೆಲ್ಲ ತಿಳ್ಕೊಂಡು ಕೂತೀವಲ್ಲ. ನಾವು ಬ್ಯಾರೆ ಅಂತ ತಿಳ್ಕೊಂಡು ಕೂತೀವಿ. ಅದನ್ನು ಗುರುಗಳು ಏನು ಮಾಡ್ತಾರ ಅಂತಂದ್ರೆ ಆ ಭೇದವನ್ನು ಕಳೀತಾರೆ. ದ್ವೈತ ಬುದ್ಧಿಯನ್ನು ಕಳೆದು ಅದ್ವೈತವನ್ನು ಪ್ರತಿಪಾದನೆ ಮಾಡ್ತಾರೆ. ಅದ್ವೈತವನ್ನು ನಮಗೆ ಉಪದೇಶ ಮಾಡ್ತಾರೆ. ಗುರುಗಳು ಯಾವಾಗಲೂ ಸೂಜಿ ಕೆಲಸ ಮಾಡ್ತಾರೆ. ನಿಜವಾದ ಶರಣ ಏನು ಮಾಡ್ತಾನೆ ಅಂದ್ರೆ ಸೂಜಿ ಕೆಲಸ. ಸೂಜಿ ಏನು ಮಾಡ್ತದ ರೀ? ಕಾತ್ರಿ ಏನು ಮಾಡ್ತದ? ಕಾತ್ರಿ ಕಟ್ ಮಾಡಿದ್ದನ್ನು ಸೂಜಿ ಏನು ಮಾಡ್ತದ? ಹೌದಿಲ್ರಿ? ಮಹಾತ್ಮರ ಮಾತ ಸೂಜಿ ಕೆಲಸ ಮಾಡ್ತದ. ಏನ್ರಿ? ಒಬ್ಬ ಸಾಮಾನ್ಯನ ಮಾತ ಎಂಥ ಕೆಲಸ ಮಾಡ್ತದ ರೀ? ಕತ್ರಿ ಕೆಲಸ ಮಾಡ್ತದ. ನಮಗ ಮಹಾತ್ಮರಿಗೆ ಇರುವಂಥ ವ್ಯತ್ಯಾಸ ಇದೆ. ನಾವು ಏನು ಮಾಡ್ತೀವಿ ಅಂತಂದ್ರೆ ಮನಸ್ಸು ಒಡೆಯುವಂಥ ಮಾತು ಮಾತಾಡ್ತೀವಿ. ನಮ್ಮ ಮಾತು ಯಾವಾಗಲೂ ಸಮಾಜವನ್ನು ಒಡೆದ ಭಿನ್ನ ಮಾಡಿ ಮಾಡಿ ಮಾತಾಡುವಂತಹ ರೂಢಿ ನಮಗದ. ಆದರೆ ಮಹಾತ್ಮ ಹಂಗಲ್ಲ. ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮವರು. ಬಸವಣ್ಣ ಹೇಳಿಲ್ಲ, ಇವನಾರವ ಎಂದೆನಿಸದಿರಯ್ಯ. ಎಲ್ಲರೂ ನಮ್ಮವರು. ಅವ ಯಾರು? ಅವನು ನಮ್ಮವನ. ಇವ ಯಾರ? ಇವನು ನಮ್ಮವನ. ಹೌದಿಲ್ರಿ? ಅವನು ನಮ್ಮವನ, ಇವನು ನಮ್ಮವನ, ಮತ್ತೊಬ್ಬನು ನಮ್ಮವನ, ಇನ್ನೊಬ್ಬನು ನಮ್ಮವನ ಅಂದಲ್ಲೇನ ಬಸವಣ್ಣನ ಮಾತಿಗಾಗೇನ ಅಂದ ಕಲ್ಯಾಣ. ಯಾವ ಕಲ್ಯಾಣ? ಮೊದಲದು ಚಾಲುಕ್ಯರ ಕಲ್ಯಾಣ ಇತ್ತು. ಆಮೇಲೆ ಏನಾತ್ರಿ? ಅದು ಬಸವ ಕಲ್ಯಾಣ. ಹೌದಿಲ್ರಿ? ಬಸವ ಕಲ್ಯಾಣ ಯಾಕಾತು ಅಂತಂದ್ರೆ ಬಸವಣ್ಣನವರು ಮನಗಳನ್ನು ಬೆಸೆಯುವಂತಹ ಮಾತುಗಳನ್ನು ಆಡಿದರು. ಬಸವಣ್ಣನವರು ಸಮಸ್ತ ಜನತೆಯಲ್ಲಿರುವಂತಹ ಭೇದ ಬುದ್ಧಿಯನ್ನು, ತಾರತಮ್ಯವನ್ನು ಕಳೆಯುವಂತಹ ಮಾತು ಮಾತಾಡಿದ್ರತ್ತ ತಿಳಿದನ. ಇಂದು ನಾವು ಬಸವಣ್ಣನವ್ರಿಗೆ ಏನಂತೀವ್ರಿ? ಎಂಥ ಗುರು ಹತ್ತೀವಿ? ವಿಶ್ವಗುರು ಯಾರು ಆಗ್ಯಾರ? ಮತ್ತ ಯಾಕಾಗಿಲ್ಲ ಅಂತಂದ್ರೆ ಭಾಳ ಮಂದಿ ಹೇಳ್ತಾರ, ಬಸವಣ್ಣನ ಹೆಸರು ಭಾಳ ಮಂದಿ ಹೇಳ್ತಾರ. ಆದ್ರೆ ಬಸವಣ್ಣ ಮಾಡಿದ ಕೆಲಸ ಮಾಡಕ್ಕೆ ಬಂದಿಲ್ಲ. ಹೇಳ್ತೀವಿ, ಬಾಯಿಲೆ ಅಷ್ಟೇ ಹೇಳ್ತೀವಿ, ಕಾರ್ಯರೂಪಕ್ಕೆ ತರೋದು ಅಷ್ಟು
ಸುಲಭ ಇಲ್ಲ ಅದು. ಬಸವಣ್ಣನವರು ಸಮಾಜವನ್ನು ಬೆಸೆಯುವ ಕೆಲಸ ಮಾಡಿದರು. ಅದಕ್ಕಾಗೇನ ಎಲ್ಲಿ ಅಫ್ಘಾನಿಸ್ತಾನ್ ರೀ, ಎಲ್ಲಿ ಅಫ್ಘಾನಿಸ್ತಾನ, ಎಲ್ಲಿ ಕಾಶ್ಮೀರ, ಎಲ್ಲೆಲ್ಲಿಂದನೋ ಜನ ಬಂತವ್ರಂತೆ. ಅಫ್ಘಾನಿಸ್ತಾನದ ಕಾಬೂಲ್ನಿಂದ ಬಂದಾರ. ಎಲ್ಲಿ? ಬಸವಣ್ಣನಂತೆ. ದೇಶದ ನಾನಾ ಮೂಲೆಗಳಿಂದ ಬಂದ ಬಸವಣ್ಣ ಅನ್ನುವಂತಹ ಆ ಒಂದು ವಿಶಾಲವಾದ ವೃಕ್ಷದ ಕೆಳಗೆ ಎಲ್ಲರೂ ಆಶ್ರಯ ಪಡ್ಕೊಂಡ್ರು. ಅಂತಹ ಮಾತುಗಳನ್ನು ನಾವು ಮಾತಾಡಬೇಕು, ಅಂತಹ ಮಾತುಗಳನ್ನು ನಾವು ಶ್ರವಣ ಮಾಡಬೇಕು. ಮನಸ್ಸುಗಳನ್ನು ಒಡೆಯುವಂತಹ ಮಾತುಗಳನ್ನು ಕೇಳಬಾರ್ದು. ತಿಳಿತಿಲ್ಲ? ನಿಂದು ಏನಾರ ಧರ್ಮ ಬುದ್ಧಿ ಹಾಳಾಗ್ತದ ಅಂದ್ರೆ ಆ ಮಾತ ಕೇಳಬಾರ್ದು. ಯಾಕೆ ಅಂತ ಕೇಳಿದ್ರೆ, ಕೇಳೋದ್ರಿಂದನ ಬಂಧ ಬಂದದ ಮತ್ತು ಕೇಳುವುದರಿಂದನ ಮುಕ್ತಿ ಆಗ್ತದ. ಈಗ ಒಬ್ಬ ಮನುಷ್ಯಾಗ ಹುಟ್ಟಿದ ಕೂಡಲೇ ಹೆಸರು ಯಾವುದೂ ಇಲ್ರಿ, ಅದಾವನ? ಹುಟ್ಟಿದ ಕೂಡಲೇ ಅದಕ್ಕೆ ಏನಂತೀರಿ? ಗಂಡಿದ್ರೆ ಗಂಡು ಕೂಸ, ಹೆಣ್ಣಿದ್ರೆ ಹೆಣ್ಣು ಕೂಸ. ಅವು ಗಂಡು ಕೂಸ ಹೆಣ್ಣು ಕೂಸ ಮುಂದೆ ಅದಕ್ಕೊಂದು ಚಿಂಟೆ ಆತ ಕರಿನು. ಯಾಕಂದ್ರೆ ಎಲ್ಲ ಹೆಸರು ಇದ್ದವ್ರದಿರ್ ತಗಲಬೇಡದ. ಚಿಂಟೆ ಆತ ಕರೆದ್ರನ್ರಿ ಅದಕ್ಕೆ ಗಂಡು ಹುಡುಗಗೆ. ಹೌದಿಲ್ಲ? ಚಿಂಟೆ ಆತ ಕರೆದ್ರೆ ಆ ಚಿಂಟೆ ಅನ್ನೋ ಹೆಸರಿನ ಮೇಲೆ ಎಷ್ಟು ಅಭಿಮಾನ, ಚಿಂಟೆ ಅನ್ನೋ ಹೆಸರು ಎಷ್ಟು ಬಂಧನ ಮಾಡ್ತದಂದ್ರೆ ಅದನ್ನು ಕೆಡಿಸಿ ಕರೆದ್ರೆ ಸಿಟ್ಟು ಬರ್ತದ. ಯಾಕ್ರಿ? ಈಗ ಕಲಾಪ ಇದ್ದವಾಗ ಕಲ್ಯಾಬ ಅಂದ್ರೆ ಸಿಟ್ಟು ಬರ್ತತಿಲ್ಲ? ನೀನು ಹುಟ್ಟಿದ 13 ದಿನಕ್ಕೆ ಹೆಸರು ತಗೊಂಡು ಹುಟ್ಟಿದಾಗ ಬರೀ ಕೂಸಿದ್ದಿ, ಆ ಹೆಸರಿಂದನೂ ಬಂಧನನ ಐತಿ. ನಾಮನು ಒಂದು ರೂಪ ಮನುಷ್ಯನಿಗೆ ಬಂಧನನ ಐತಿ. ಅದ ನಾಮ ಯಾರನ್ನ ಆಶ್ರಯ ಮಾಡ್ಕೊಂಡದ ಅಂತ ಕೇಳಿದ್ರೆ ಈ ಶರೀರವನ್ನು ಆಶ್ರಯ ಮಾಡ್ಕೊಂಡ ಅದ. ಮೊದಲು ಈ ಶರೀರದ ಅಭಿಮಾನವನ್ನು ಬಿಡಿಸುವಂತಹ ಮಾತುಗಳನ್ನು ಹೇಳುವವರೇ ಮಹಾತ್ಮರದಾರ. ಅಂತಹ ಮಾತುಗಳನ್ನು ಕೇಳಬೇಕು. ಕೇಳಿದ ಕೂಡಲೇ ಏನಾಗಬೇಕ್ರಿ? ಮನಸ್ಸ ಪರಿವರ್ತನ ಆಗಬೇಕು. ಪರಿಣಾಮ ಆಗಬೇಕು. ಪರಿಣಾಮ ಆದಮೇಲೆ ಏನಕ್ಕತ್ರಿ? ಅದು ಮಾತಾ ಪರಿವರ್ತನ ಆಗ್ತದ. ಅದರಿಂದ ಅದಕ್ಕೆ ನಮ್ಮ ಅಲ್ಲಮ ಪ್ರಭುಗಳು ಒಂದು ಮಾತನ್ನು ಹೇಳ್ತಾರ. ಅವ್ರು ಹೇಳಿದಂಗೆ ಕೇಳ್ಬೇಕತ್ ನೋಡ್ರಿ. ಹೇಳ್ತಾರವರು, ಪರವನರಿದ ಸತ್ಪುರುಷರ ಸಂಘದಿಂದ ಶಿವಯೋಗದ ವಚನಾಮೃತವನ್ನು ಸದ್ಭಕ್ತಿಯುಳ್ಳ ಮಹೇಶ್ವರನು ತನ್ನ ಶ್ರೋತೃಮುಖದಲ್ಲಿ ಕೇಳಿ ಮನೋಮುಖದಲ್ಲಿ ಹಾರೈಸಿ ತೃಪ್ತಿ ಮುಖದಲ್ಲಿ ಸಂತೋಷವನೈದಬಲ್ಲಡೆ ಆ ಸುಖವು ಪರಿಣಾಮದೊಡಗೂಡುವುದು. ಹಿಂಗಲ್ಲದೆ ಸಂಸಾರ ವಿಷಯ ರಸವ ತಮ್ಮ ಹೃದಯ ರೂಪದಲ್ಲಿ ತುಂಬಿಕೊಂಡಿಪ್ಪ ಜೀವರು ಕಾಯದಲ್ಲಿ ವಚನಾಮೃತವ ತುಂಬಿದಡೆ ಭಿನ್ನ ಘಟದಲ್ಲಿ ಉದಕವ ಹೊಯ್ದಂತೆ ಕಾಣ ಗುಹೇಶ್ವರ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಏನಂತಾರ ಅಂತಂದ್ರೆ ಹೃದಯ ಖಾಲಿ ಮಾಡ್ಕೊಂಡು ಕೇಳ್ಬೇಕತ್ತ ನೋಡ್ರಿ. ಖಾಲಿ ಕೊಡದಾಗನ ನೀರು ತುಂಬಾಕ ಬರ್ತದ. ಆಲ್ರೆಡಿ ತುಂಬಿದ ಕೊಡದಾಗ ಏನು ತುಂಬುದೈತ್ರಿ? ನಮಗೆ ನೀರು ಬೇಕಾಗಿತ್ತು ಅಂತಂದ್ರೆ ಖಾಲಿ ಕೊಡ ಇಡಬೇಕು. ಖಾಲಿ ಕೊಡದಾಗನ ನೀರು ತುಂಬಬೇಕು. ಅದು ಎಂಥ ಕೊಡ ಇರಬೇಕು ಅಂದ್ರೆ ಸ್ವಚ್ಛ ಕೊಡ ಇರಬೇಕು. ಹೌದಲ್ರಿಪ್ಪ? ಹಸನ ಕೊಡ ಇರಬೇಕು. ಮತ್ತು ಎಂಥ ಕೊಡ ಇರಬೇಕು?
ತೂತು ಬಿದ್ದು ಕೊಡ ಇರಬೇಕು. ಹೌದಿಲ್ಲ? ತೂತು ಬಿದ್ದು ಕೊಡ ಇರಬೇಕು. ಹೌದಾ? ಹ್ಞೂ ಅನ್ನಕತ್ತಾರ ನೋಡೋಣ. ಇಲ್ಲೇ ಅದಿರ ಇಲ್ಲ ಕೇಳು ಬಗ್ಗೆನೇ ಹೇಳಕತ್ತನು. ಖಾಲಿ ಕೊಡ ಇರಬೇಕು, ಸ್ವಚ್ಛ ಕೊಡ ಇರಬೇಕು, ಮತ್ತು ತೂತಿಲ್ಲದ ಕೊಡ ಇರಬೇಕು. ಅಂದಾಗನ ಆ ಕೊಡದಾಗ ಏನು ತುಂಬಾಕ ಬರ್ತರಿ? ನೀರು ತುಂಬಾಕ ಬರ್ತದೆ. ಇವು ಮೂರರೊಳಗೆ ಒಂದು ಕಡಿಮೆ ಬಿದ್ರೂ ನೀರು ತುಂಬಾಕ ಬರಂಗಿಲ್ಲ. ಯಾಕ್ರಿ? ಹೊಲಸಿದ್ದು ಕೊಡದಾಗ ನೀರು ಕುಡಿತೀರ? ತುಂಬಿದ ಕೊಡದಾಗ ನೀರು ತುಂಬ್ತೀರ? ಇಲ್ಲ. ತೂತು ಬಿದ್ದು ಕೊಡದಾಗ ನೀರು ತುಂಬ್ತೀರ? ಇಲ್ಲ. ಇವು ಮೂರು ಕೊಡ ಖಾಲಿ ಇರಬೇಕು, ಖಾಲಿ ಕೊಡ ಸ್ವಚ್ಛ ಇರಬೇಕು, ಸ್ವಚ್ಛ ಇದ್ದ ಕೊಡ ಉಯ್ತೋಟು ಹೋಲ್ ಇರಬೇಕು. ಹೌದಿಲ್ರಿ? ಅಂದರೆ ನಾವು ರಂಧ್ರರಹಿತ, ಅಚ್ಚ ಕನ್ನಡ ಮಾತಾಡು, ರಂಧ್ರರಹಿತವಾಗಿರತಕ್ಕಂತಹ ಕೊಡ ಇರಬೇಕು. ಅಂದಾಗನ ಅದ್ರಾಗ ನೀರು ತುಂಬಾಕ ಬರ್ತದ. ಹಂಗ ಈ ಹೃದಯದೊಳಗೆ ಆಲ್ರೆಡಿ ಸಂಸಾರದ ವಿಷಯಗಳನ್ನು, ಸಂಸಾರದ ವಿಷಯ ವಾಸನಾ ರೂಪ ದ್ರವವನ್ನು ತುಂಬಿಕೊಂಡು ಕೂತಿ ಅಂದ್ರೆ ಒಂದನೇದ್ದು. ಎರಡನೇದ್ದು ಏನು ಅಂತ ಕೇಳಿದ್ರೆ ಅನಿಷ್ಟ ಚಿಂತನೆಗಳನ್ನು, ಮತ್ತೊಬ್ಬರಿಗೆ ಕೆಡಕಾಗಲಿ ಅನ್ನುವಂತಹ ಪಾಪ ಬುದ್ಧಿ ಅನ್ನುವಂತಹ ಹೊಲಸನ್ನು, ಹೌದ್ರಿ, ಇವು ತುಂಬಿಕೊಂಡು ಕೂತಿ ಅಂದ್ರೆ ಅದರೊಳಗೆ ಯಾವ ಕಾಲಕ್ಕೂ ಉಪದೇಶ ಹೋಗಂಗಿಲ್ಲ. ಏನಿರಬೇಕು ಅಂತಂದ್ರೆ ಹೃದಯದೊಳಗೆ ಅನಿಷ್ಟ ಚಿಂತನೆಗಳಿರಬಾರ್ದು. ಈಗ ನಾ ಹೇಳಾಕತ್ತೀನಿ ರೀ, ನೀವು ಇಲ್ಲೇ ಕೂತೀರ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಕೇಳಿದ್ರೆ ನಾವು ಹೆಂಗೆ ಹೇಳಿವಿ ಹಂಗೆ ತಿಳ್ಕೊಂಡ್ರಿ ಅಂತ. ಇವತ್ತು ನಾ ಹೇಳಿದ್ದು ನಾಳೆಗೆ ಬಂದು ನನಗೆ ಹೇಳ್ರಿ. ಮೈಂಡ ಪ್ರೆಸೆಂಟ್ ಇರಬೇಕು. ನಿಮಗೊಂದು ಕತೆ ಹೇಳ್ತಾನ, ಅವು ಹೇಳಿಕ್ಕಂದ್ರೆ ನಡೆಯಲ್ಲ ನಿಮಗೆ. ಬೇಕು ಒಂದಿಟ್ಟು ಊಟದಾಗ ಉಪ್ಪಿನಕಾಯಿ. ಹಿಂಗೆ ಒಂದು ಊರ ಪ್ರವಚನ ಹೇಳಕ್ಕ ಒಬ್ಬರು ಸ್ವಾಮಿಗಳು ಶ್ರಾವಣ ನಿಮಿಷ ಕರೆಸಿದ್ರು. ಕರೆಸಿದಾಗ ದಿನಾಲ್ ಪ್ರವಚನ ನಡೆದಿತ್ತು. ಈಗೇನು ಹಂಗೆ ಛತ್ ಇದ್ದಿದ್ದಿಲ್ಲರೇ ಅವಾಗ. ಅವಾಗೆಲ್ಲ ಕಂಬದು ಮಠಗಳು, ಕಂಬದ ಗುಡಿಗಳು ಇದ್ದು, ತೊಲಿ ಕಂಬ ಇರ್ತಿದ್ದು. ಎಂದೂ ಬರಲಾರ್ದು ಮುದುಕಿ 3 ಸೋಮವಾರ ಹೋದ ಮ್ಯಾಲೆ ಬಂದಿತ್ತು ರೀ. ಅದು ಎಲ್ಲಿ ಪ್ರವಚನಕ್ಕೆ ಬಂದಾಕಿನ ಮುಂದೆ ಕಂಬಕ್ಕೆ ಆಧಾರ ಹಾಕಿ ಆಗ ಮುಂದೆ ಕೂತಿತ್ತು ರೀ ಅದು ಮುದುಕಿ. ಸ್ವಾಮಿಗಳು ಪ್ರವಚನ ಹೇಳೋದು ಭಾಳ ಏಕಾಗ್ರ ಚಿತ್ತದಿಂದ ಕೇಳಾಕತ್ತಿದ್ಲು. ಕೇಳ್ತಾ 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 ಆಕಿ ಕಣ್ಣಾಗ ನೀರು ಸುರಿಯಾಕತ್ತಿದ್ದು, ಆನಂದ ಬಾಷ್ಪ. ಆಕಿ ಅಳ್ಳೋದು ನೋಡಿ ಸ್ವಾಮಿಗಳಿಗೆ ಹೆಚ್ಚು ಖುಷಿ ಆಯಿತು. ನನ್ನ ಮಾತು 40 ವರ್ಷ ಆಯ್ತು ಪುರಾಣ ಪ್ರವಚನ ಹೇಳಾಕತ್ತೀನಿ, ನನ್ನ ಮಾತು ಕೇಳಿ ಯಾರು ಒತ್ತಿದ್ದಿಲ್ಲೋ ಮಾರಾಯಣ, ಇಷ್ಟು ಚಲೋ ಪ್ರವಚನ ಹೇಳ್ತಾನ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ ಅಂದವ. ಶಬಾಷ್ ಅನ್ಕೊಂಡವ ತನಗೆ ತಾನ. ಹೆಚ್ಚಿಗೆ ಹೇಳಿದ. ಪ್ರವಚನ ಮುಗೀತು. ಮುಂದೆ ಕೂತ ಅಜ್ಜಿಗೆ ಕೇಳಿದ, ಅಜ್ಜಿ ನಾ ಅಷ್ಟು ಚಂದ ಹೇಳ್ತಾನೆ ನನ್ನ ಪ್ರವಚನ, ನನ್ನ ಪ್ರವಚನ ನಿನ್ನ ಮನಸ್ಸಿಗೆ ಅಷ್ಟು ಪರಿಣಾಮ ಬೀರ್ತೇನು ಅಂತ ಕೇಳಿದ್ರೆ, ಆಗ ಸ್ವಾಮಿ ಅಂದ್ಲಕ್ಕೆ, ನಿನ್ನ ಪ್ರವಚನ ಯಾರು ಕೇಳಿ, ನೀ ಏನು ಹೇಳಿ ಅನ್ನೋದು ನನಗೆ ಗೊತ್ತಿಲ್ಲ ಯಪ್ಪ ತಳಾಕತ್ತಿದ್ಲು. ಯಾಕೆ 8-10 ದಿನ ಅದಿಂದ ನಾನು ಒಂದು ಹೋತಮರಿ ಅಂತೀರಿ, ಏನಂತೀರ ಕುರಿಮರಿ, ಅದಕ್ಕೇನಂತೀರಿ ಹೋಂತತಿರಲ್ಲ, ಹೋತಮರಿ ಸಾಕಿದ್ದೆ. ಅದು ಭಾಳ ಚಂದಿತ್ತು.
ಅದು ನಾ ಹಿಂದೆ ಹೋದ್ರೆ ಹಿಂದೆ ಬರ್ತಿತ್ತು, ಮುಂದೆ ಹೋದ್ರೆ ಮುಂದೆ ಬರ್ತಿತ್ತು, ಕೊತ್ರ ಕುಂಡಿರ್ತಿತ್ತು, ಮನ್ಕೊಂಡ್ರೆ ಮನ್ಕೋತಿತ್ತು, ಹೋದ್ರೆ ಹೊಕ್ಕಿತ್ತು, ಬಂದ್ರೆ ಬರ್ತಿತ್ತು. ಅದು ಯಾವಾಗಲೂ ನನಗೆ ಹೆಂಗೆ ಕರಿತಿತ್ತು ಅಂದ್ರೆ ಬ್ಯಾ 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 ಅತ್ತಿತ್ತು. ಇವತ್ತ ನಿನ್ನ ಮಾತು ಕೇಳಿದ ಕೂಡಲೇನ ಏನು ನಿನ್ನ ಧ್ವನಿ ಹೆಂಗೈತಿ ಅಂದ್ರೆ ನೋಡ್ರಿ, ಮತ್ತು ನಾನು ಧ್ವನಿ ಅದಕ್ಕಾರ ಸೇರಿಸಿರಿ. ನಿನ್ನ ಧ್ವನಿ ಹೆಂಗೈತಿ ಅಂದ್ರೆ ಸತ್ವ ನಾನು ಹೋತು ಮರಿ ನೆನಪಾಗಕತ್ತೈತೆ ಸಾದು. ಗಡ್ಡ ಬಿಟ್ಟಿದ್ರೆ ಸ್ವಾಮಿ, ನೀ ಹಿಂಗೆ ಹಿಂಗೆ ಗಳಾಡಕತ್ತ ನಿನ್ನ ಗಡ್ಡಗಳಾಡಿದ್ಕೂಲೆ ನಾನು ಹೋತಿನ ಮರಿದ ಗಡ್ಡಗಳಾಡಿದಂಗೆ ಹಾಕಿತ್ತೆ ಸ್ವಾಮಿ. ಅವ ಅಂದ, ಆ ಮುದುಕಿ ಕಲ್ಲೋಗಿಲ್ಲ, ನಾನ ಕಲ್ಲಿಲೆ ತಲೆ ಹೊಡ್ಕೊಲ್ಲೋ ಅಂತ. ಮತ್ತು ನೋಡ್ರಿ ನಾ ಹೆಂಗೆ ಕಾಣಕತ್ತ, ನನಗೂ ಅಂಜಿಕೆ ಬರಕತ್ತಿ. ಅವ್ರ ಅಲ್ಲಮ್ಮ ಪ್ರಭುಗಳು ಹೇಳಿದ್ರು ಮಾತಿಲ್ಲಕತ್ತೀನಿ ನಾನು. ಸಂಸಾರ ವಿಷಯ ರಸವ ತಮ್ಮ ಹೃದಯದಲ್ಲಿ ತುಂಬಿಕೊಂಡಿಪ್ಪ ಜೀವರು. ಈಗ ಮುದುಕಿ ಆ ಓತ್ಮರಿ ಮೇಲಿನ ಪ್ರೇಮವನ್ನು ಹೃದಯದೊಳಗೆ ತುಂಬಿಕೊಂಡು ಬಂದ ಆ ಸ್ವಾಮಿ ಮಾತು ಕೇಳಿದ್ರ ಸ್ವಾಮಿ ಮಾತು ಸ್ವಾಮಿ ಹಂಗೆ ಕೇಳ್ತವ್ರೆ ಯವ ಇಲ್ಲ ತಾನೇ? ಹಂಗೆ ಹೃದಯದ ಬಟ್ಟಲನ್ನು ಪರಿಶುದ್ಧವಾಗಿಟ್ಟುಕೊಂಡು ಕೇಳು. ಸ್ವಚ್ಛ ಇರಬೇಕು. ಅಂದಾಗ ಮಾತ್ರ ಅದು ಮಹಾತ್ಮರ ಮಾತು ನಿನಗೆ ಪರಿಣಾಮ ಬೀರ್ತದೆ. ಇರ್ಲಿಕ್ಕಂದ್ರೆ ಇಲ್ಲ. ಒಬ್ಬ ದೊಡ್ಡ ಶ್ರೀಮಂತ ಮನಸ್ಸಿಗೆ ನೆಮ್ಮದಿ ಇಲ್ಲದಕ್ಕಾಗಿ ಸ್ವಾಮಿಗಳತ್ತಕ್ಕೆ ಹೋದ. ನೆಮ್ಮದಿ ಇಲ್ಲದಕ್ಕಾಗಿ ಸ್ವಾಮಿಗಳತ್ತಕ್ಕೆ ಹೋಗಿ ನನಗಟ್ಟು ಏನಾರೇ ಉಪದೇಶ ಮಾಡ್ರಿ ಅಂದ ಅವ ಹೋಗಿ. ಆವಾಗ ಸ್ವಾಮಿಗಳು ಏನಂದ್ರು ಅಂದ್ರೆ ಇಂದ ಬಾ ನಾಳೆ ಬಾ ಇಂದ ಬಾ ನಾಳೆ ಬಾ ತೆಡ್ತಕ್ಕಿದ್ರಿ ಅವನಿಗೆ. ಒಂದು ದಿನ ಸ್ವಾಮಿಗಳು ಆ ಶ್ರೀಮಂತನ ಮನೆ ಮುಂದೆ ಭಿಕ್ಷಕ್ಕೆ ಹೋಗ್ತಾರ. ಭವತಿ ಭಿಕ್ಷಾಂದೇಹಿ ಎತ್ತಿ ಹೇಳಿ ಅವ್ರ ಮನೆ ಬಾಗಲ್ದಾಗ ನಿಂತಾಗ ಆ ಶ್ರೀಮಂತನ ಹೆಂಡತಿ ಊಟ ತಗೊಂಡು ಬಂದ ಅವ್ರ ಪಾತ್ರೆಗೆ ನೀಡಬೇಕು ಅನ್ಗೋಡ್ದನ ಆ ಪಾತ್ರೆಯೊಳಗೆ ಏನಿತ್ತು ಅಂದ್ರೆ ಅವ್ರು ಏನು ತುಂಬ್ಕೊಂಡು ಬಂದಿದ್ರು ಅಂದ್ರೆ ಕೆಸರು ಹಾಕ್ಕೊಂಡು ಬಂದಿದ್ರು. ಇದ್ರಾಗ ಭಿಕ್ಷಾ ಪಾತ್ರೆಯೊಳಗೆ ಕೆಸರು ಹಾಕ್ಕೊಂಡು ಬಂದಿದ್ರು. ಸ್ವಾಮಿಗಳ ಇಂಥ ಪಾತ್ರೆಯೊಳಗೆ ನಾನು ಏನು ಭಿಕ್ಷಾ ನೀಡಲಿ ಅಂದ್ ನನಗೆ ಇದ್ರಾಗ ಹಾಕಂದ್ರು. ಅದನ್ನು ಚೆಲ್ರಿ ತೊಳೀರಿ, ಅದ್ರಾಗ ನಾನು ನಿನಗೆ ಭಿಕ್ಷಾ ನೀಡ್ತಾನೆ ಅಂತ ಹಾಕಿದ್ರೆ ಇದ್ರಾಗ ಹಾಕು ಇರ್ಲಿಕ್ಕೆ ಮುಂದಕ್ಕೆ ಹೊಕ್ಕನತ್ತವು. ಒಳಗೆ ಕೂತಿತ್ರಿ ಆಸಾಮಿ. ಏನು ಬಾಯಿ ಮಾಡಾತಿರತ್ತೇಳಿ ಬಂದು ನೋಡಿದಾಗ ನೋಡ್ರಿ ಈ ಸ್ವಾಮಿಗಳು ಭಿಕ್ಷಾ ಪಾತ್ರೆ ಒಳಗೆ ಕೆಸರು ತುಂಬ್ಕೊಂಡು ಬಂದಾರ, ಇದ್ರಾಗನ ಅನ್ನ ನೀಡಂತಾರ. ಆ ಕೆಸರಿನೊಳಗೆ ಈ ಅನ್ನವನ್ನು ನೀಡಿದ್ರ ಅನ್ನ ಏನಕತಿ ಅಪವಿತ್ರ ಆಗ್ತದ, ಉಣ್ಣಾಕ ಯೋಗ್ಯ ಆಗಂಗಿಲ್ಲ, ಹೇಳ್ರಿ ಇವ್ರಿಗೆ ಅಂತಂದಾಗ, ಅಲ್ರಿ ಅಪ್ಪಗಳಿಗೆ ಊರಿಗೆ ಉಪದೇಶ ಮಾಡ್ತೀರಿ, ತಾಟಿನೊಳಗೆ ಭಿಕ್ಷಾ ಪಾತ್ರೆ ಒಳಗೆ ಕೆಸರು ಹಾಕೊಂಡು ಬರಬಾರ್ದು ಅನ್ನೋ ತಿಳಿಯಂಗಿಲ್ಲ ಏನಂತಂದಾಗ, ಹೌದೇನಪ್ಪ ಅಂತೇಳಿ ಶ್ರೀಮಂತರು ಏನು ಮಾಡಿದರು ಅಂತ ಸಾಧು ಏನು ಮಾಡಿದರು ಅಂದ್ರೆ ಅವ್ರ ಗುರುಗಳು ಪಾತ್ರೆ ಒಳಗಿಂದೆಲ್ಲ ಕೆಸರು ತೆಗೆದ ಸ್ವಚ್ಛಂಗೆ ತೊಳ್ಕೊಂಡು ಅದರೊಳಗೆ ಭಿಕ್ಷೆಯನ್ನು ನೀಡಿಸಿಕೊಂಡು ಅವ್ರ ಮನೆಗೆ ಮಠಕ್ಕೆ ಹೋದರು. ಮರುದಿವ್ಸ ಹೋತ್ರಿ ಇದು ಗಿರೇಕಿ, ಅಪ್ಪೋರೇ ಉಪದೇಶ ಮಾಡ್ರಿ ನನಗಂತೆ. ಅವಾಗ ಗುರುಗಳು ಹೇಳಿದ್ರತ್ತ, ನಿನ್ನೆ ನಿನ್ನ ಮನೆ ಮುಂದೆ ಉಪದೇಶ ಮಾಡಿನ ಅಂದ್ರೆ ಅವರು ನಿನ್ನ ಮನೆ ಬಾಗಿಲಿಗೆ ಬಂದ ಉಪದೇಶ ಮಾಡಿನಲ್ಲ ಅಂದಾಗ ಇವ ಅಂದ, ಸ್ವಲ್ಪ ಬುದ್ಧಿ ಮಂದಿತ್ರಿ ಅದು. ಅಲ್ರಿ ನಮ್ಮ ಮನೆ ಮುಂದೆ ಬಂದು ಜಗಳಾಡಿ ಹೋಗಿರಿ, ನಿನ್ನೆ ಉಪದೇಶ ಏನು ಮಾಡಿದ್ರು ನನಗೆ ಅಂತ ಕೇಳಿದ. ಅವಾಗ ಶ್ರೀಮಂತಗ ಗುರುಗಳು ಹೇಳ್ತಾರ, ಅಲ್ಲಪ್ಪ
ಆಯುಷ್ಯ ಇಡೀ ಎಲ್ಲ ಮಾಡಬಾರದ್ದನ್ನು ಮಾಡಿ, ಇಲ್ಲಿ ತನ ಮಾಡಬಾರದ್ದನ್ನು ಮಾಡಿ ಒಮ್ಮಿಗೆನ ಬಂದು ನನಗೆ ಆತ್ಮಜ್ಞಾನ ಕೊಡು ಅಂದ್ರೆ ಹೆಂಗೆ? ನಿನ್ನ ಹೃದಯ ಪಾತ್ರೆ ಹೊಲಸೈತಿ, ಅದನ್ನು ಸ್ವಚ್ಛ ಮಾಡ್ಕೊ. ಆ ಉಪದೇಶ ಸಿಗಬೇಕಾಗಿತ್ತು ಅಂತಂದ್ರೆ ಮೊದಲ ಶರಣರ ಅನುಭಾವಿಗಳ ಮಾತುಗಳನ್ನು ಕೇಳು ಅಂತೇಳಿ ನಿನಗೆ ನಾ ದೀಕ್ಷಾ ಕೊಡುದಿಲ್ಲ ಅಂತೇಳಿ ಕಳಿಸಿದ್ರತ್ತವ್ರು. ಅಂದ್ರೆ ಮನುಷ್ಯನ ಅಂತಃಕರಣ ಬಹಳ ಪರಿಶುದ್ಧಬೇಕಾಗ್ತದೆ. ಅಂದಾಗನ ಶ್ರವಣಕ್ಕೆ ಫಲ ಐತಿ, ಇರ್ಲಿಕ್ಕಂದ್ರೆ ಇಲ್ಲ.